ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಝೀರೋ ಪ್ಯಾನಿಕ್ ಮ್ಯಾಥ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಒಂದು ಹೊಸ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡೋಣ. ಟ್ರೈನ್ಸ್ ಅಂಡ್ ಸ್ಪೀಡ್, ರೈಲುಗಳು ಮತ್ತು ವೇಗ. ಈ ಕಾನ್ಸೆಪ್ಟ್ ನ ನೀವು ಟೈಮ್ ಅಂಡ್ ಡಿಸ್ಟೆನ್ಸ್ ಕಾನ್ಸೆಪ್ಟ್ ನ ಎಕ್ಸ್ಟೆಂಡೆಡ್ ಪಾರ್ಟ್ ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ನಾವು ಅಲ್ಲಿ ಯೂಸ್ ಮಾಡುವಂತ ಒಂದಿಷ್ಟು ಬೇಸಿಕ್ ಫಾರ್ಮುಲಾಸ್ ನ ಇಲ್ಲಿಯೂ ಕೂಡ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ರೈಲಿಗೆ ಸಂಬಂಧಪಟ್ಟಂತೆ ರೈಲಿನ ಉದ್ದ, ಪ್ಲಾಟ್ಫಾರ್ಮ್ ನ ಉದ್ದ, ಅದು ಹಾದು ಹೋಗುತ್ತಿರುವ ಟನಲ್ ನ ಉದ್ದ ಅಥವಾ ಬ್ರಿಡ್ಜ್ ನ ಉದ್ದ, ಈ ತರದ್ದು ಬೇರೆ ಬೇರೆ ಕಾನ್ಸೆಪ್ಟ್ ಅದರಲ್ಲಿ ಆಡ್ ಆಗ್ತಾ ಹೋಗ್ತವೆ. ಅದನ್ನ ನಾವು ಡಿಸ್ಟೆನ್ಸ್ ರೂಪದಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇದು ರಿಲೇಟೆಡ್ ಟು ಟೈಮ್ ಅಂಡ್ ಡಿಸ್ಟೆನ್ಸ್, ಸ್ಪೀಡು ಅದೇ ಆಗಿದ್ರು ಕೂಡ ರೈಲುಗಳು ಮತ್ತು ವೇಗ ಇದನ್ನ ಒಂದು ಬೇರೆ ಕಾನ್ಸೆಪ್ಟ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ಮೊದಲೇ ಹೇಳಿದಾಗೆ ಯಾವುದೇ ಕಾನ್ಸೆಪ್ಟ್ ನ ನೀವು ಬೇಸಿಕ್ ಪ್ರಾಬ್ಲಮ್ಸ್ ಇಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಆ ನಂತರ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನ ನೋಡ್ಬೇಕು. ಸೊ ಪಾರ್ಟ್ 1 ಅಲ್ಲಿ ಇಲ್ಲಿಯೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಬೇಸಿಕ್ ಪ್ರಾಬ್ಲಮ್ಸ್ ನ ನೋಡ್ತಾ ಇದೀವಿ. ಅಂಡ್ ಈ ಸೆಷನ್ ಅಲ್ಲಿ ಬೇಸಿಕ್ ಪ್ರಾಬ್ಲಮ್ಸ್ ರಿಲೇಟೆಡ್ ಏನ್ ರೂಲ್ಸ್ ಇರುತ್ತೆ ಆ ರೂಲ್ಸ್ ನ ಫಸ್ಟ್ ನೋಡೋಣ. ಆ ನಂತರ ಒಂದೊಂದಾಗಿ ಬೇಸಿಕ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಬೇಸಿಕ್ ಪ್ರಾಬ್ಲಮ್ಸ್ ಆಗಿದ್ರು ಕೂಡ ಇದರಲ್ಲಿ ನಿಮಗೆ ಒಂದಷ್ಟು ಹೊಸ ಕಾನ್ಸೆಪ್ಟ್ಸ್ ನೋಡಕ್ ಸಿಗುತ್ತೆ ರಿಲೇಟೆಡ್ ಟು ಟ್ರೈನ್ಸ್. ಸೊ ಫಸ್ಟ್ ಪಾರ್ಟ್ ಅಲ್ಲಿ ನಾವೇನ್ ಮಾಡೋಣ, ರೂಲ್ಸ್ ರಿಲೇಟೆಡ್ ಟು ಬೇಸಿಕ್ ಪ್ರಾಬ್ಲಮ್ಸ್. ಓಕೆ, ಈಗ ಇದನ್ನ ದ ಥಿಂಗ್ಸ್ ಟು ರಿಮೆಂಬರ್, ನೆನ್ಪಿಟ್ಕೊಳ್ಳಿ ಇವನ್ನ. ಫಸ್ಟ್ ರೂಲ್ ಮತ್ತೆ ಸೆಕೆಂಡ್ ರೂಲ್, ಇಲ್ಲಿ ಎರಡು ರೂಲ್ ಇದೆ. ಓಕೆ, ಎಕ್ಸ್ ಮೀಟರ್ ಉದ್ದದ ಒಂದು ರೈಲು ಒಬ್ಬ ವ್ಯಕ್ತಿ ಕಂಬ ಅಥವಾ ಕಲ್ಲು ಬಂಡೆಯ ಮುಂದೆ ಹಾದು ಹೋದರೆ ರೈಲು ಪ್ರಯಾಣಿಸಿದ ದೂರ ಈಸ್ ಈಕ್ವಲ್ ಟು ರೈಲಿನ ಉದ್ದ, ಅಂದ್ರೆ ಎಕ್ಸ್ ಮೀಟರ್ ಆಗಿರುತ್ತೆ. ಎಕ್ಸ್ ಮೀಟರ್ ಅನ್ನೋದು ರೈಲಿನ ಉದ್ದ ಅಂತಾನೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೈಲಿನ ಉದ್ದಾನೆ ಎಕ್ಸ್ ಮೀಟರ್ ಇಲ್ಲಿ. ಓಕೆ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಕ್ಸ್ ಮೀಟರ್ ಆಗಿರೋ ಒಂದು ರೈಲು ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಬ ಅಥವಾ ಒಂದು ಕಲ್ ಬಂಡೆ ಅಥವಾ ಒಂದು ಮರ ಏನಾದ್ರೂ ಆಗಿರ್ಲಿ, ಅದಕ್ಕೆ ಲೆಂತ್ ಇರಬಾರ್ದು. ಓಕೆ, ಸೊ ಅದಕ್ಕೆ ಅಂತ ಸ್ಪೆಸಿಫಿಕ್ ಲೆಂತ್ ನ ಎಲ್ಲಿ ನಾವು ಕನ್ಸಿಡರ್ ಮಾಡಕ್ ಆಗಲ್ವೋ ಆ ತರದ್ ಯಾವ್ದಾದ್ರು ಆಬ್ಜೆಕ್ಟ್ ನ ರೈಲು ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತೀವಿ ಅಂದ್ರೆ, ರೈಲು ಪ್ರಯಾಣಿಸಿದ ಒಟ್ಟು ದೂರನ ರೈಲಿನ ಉದ್ದ ಎಷ್ಟಿರುತ್ತೋ ಅಷ್ಟನ್ನೇ ನಾವು ಅದು ಟ್ರಾವೆಲ್ ಮಾಡಿರೋ ದೂರ ಅಂತ ಅನ್ಕೋತೀವಿ. ಇದು ಫಸ್ಟ್ ರೂಲ್ ಇದು. ಓಕೆ, ಅರ್ಥ ಆಯ್ತಲ್ವಾ? ಸೊ ಎರಡನೇ ರೂಲ್, ಅದ್ರಲ್ಲಿ ಏನು ಕಾನ್ಸೆಪ್ಟ್ ಇಲ್ಲ. ಎರಡನೇ ರೂಲ್ ಅಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ. ಎಕ್ಸ್ ಮೀಟರ್ ಉದ್ದದ ಒಂದು ರೈಲು ವೈ ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಮೂಲಕ ಹಾದು ಹೋಗುತ್ತಿದ್ದರೆ, ಓಕೆ, ಇಲ್ಲಿ ಎಕ್ಸ್ ಮೀಟರ್ ಅನ್ನೋದು ರೈಲಿನ ಉದ್ದ, ವೈ ಮೀಟರ್ ಅನ್ನೋದು ಪ್ಲಾಟ್ಫಾರ್ಮ್ ನ ಉದ್ದ. ಅವಾಗ ನಾವು ರೈಲು ಪ್ರಯಾಣಿಸಿದ ದೂರನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ, ರೈಲಿನ ಉದ್ದ ಪ್ಲಸ್ ಪ್ಲಾಟ್ಫಾರ್ಮ್ ನ ಉದ್ದ ಎರಡು ಲೆಂಗ್ತ್ಸ್ ನ ಆಡ್ ಮಾಡ್ಬೇಕು. ಅವಾಗ ನಿಮಗೆ ಏನ್ ಸಿಗುತ್ತೆ, ಅದು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟ್ರೈನ್. ಓಕೆ, ಟ್ರೈನು ಕ್ರಮಿಸಿದ ದೂರ, ಒಟ್ಟು ದೂರ ರೈಲಿನ ಉದ್ದ ಪ್ಲಸ್ ಪ್ಲಾಟ್ಫಾರ್ಮ್ ನ ಉದ್ದ ಆಗಿರುತ್ತೆ. ಅದನ್ನ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೋತೀವಿ. ಎಕ್ಸ್ ಅಂದ್ರೆ ರೈಲಿನ ಉದ್ದ, ವೈ ಅಂದ್ರೆ ಪ್ಲಾಟ್ಫಾರ್ಮ್ ನ ಉದ್ದ. ಇದು ಪ್ಲಾಟ್ಫಾರ್ಮ್ ಗೆ ಮಾತ್ರ ಅಪ್ಲೈ ಆಗಲ್ಲ. ಓಕೆ, ಲೆಂತ್ ನ ಸ್ಪೆಸಿಫೈ ಮಾಡುವಂತ ಯಾವುದೇ ಆಬ್ಜೆಕ್ಟ್ ಆಗಿದ್ರು, ಸೇ ಫಾರ್ ಎಕ್ಸಾಂಪಲ್ ಈಗ ಪ್ಲಾಟ್ಫಾರ್ಮ್ ನ ಉದ್ದ ವೈ ಮೀಟರ್ ಅಂತಿದೀವಿ, ಅದ್ರ ಬದಲು ಒಂದು ಸೇತುವೆ ದಾಟ್ಕೊಂಡು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಒಂದು ಬ್ರಿಡ್ಜ್ ದಾಟ್ಕೊಂಡು ಹೋಗ್ತಾ ಇದೆ, ಆ ಬ್ರಿಡ್ಜ್ ನ ಉದ್ದ ವೈ ಮೀಟರ್ ಆಗಿದ್ರು ಅವಾಗ ಬ್ರಿಡ್ಜ್ ಉದ್ದ ಪ್ಲಸ್ ರೈಲಿನ ಉದ್ದ ಆಡ್ ಮಾಡಿದ್ರೆ ಟೋಟಲ್ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ತರ ಒಂದು ಟನಲ್ ಇಂದ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಆ ಟನಲ್ ನ ಉದ್ದ ಕೊಟ್ಟಿದ್ರು ಅಂದ್ರೆ ಆ ಟನಲ್ ಉದ್ದ ಪ್ಲಸ್ ರೈಲಿನ ಉದ್ದ ಸೇರಿಸಿದ್ರೆ ಅದು ಒಟ್ಟು ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಅಂದ್ರೆ ನಿಮಗೆ ಉದ್ದ ಇರೋ ಅಂತ ಯಾವ್ದಾದ್ರು ಆಬ್ಜೆಕ್ಟ್ ಮೂಲಕ ಅದು ಹಾದು ಹೋಗ್ತಾ ಇದ್ರೆ ಅದ್ರ ಉದ್ದ ಪ್ಲಸ್ ರೈಲಿನ ಉದ್ದ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. ಉದ್ದ ಅಂದ್ರೆ ಲೆಂತ್ ನ ಎಲ್ಲಿ ಮೆನ್ಷನ್ ಮಾಡಕ್ ಆಗಲ್ವೋ ಆ ತರದ ಎಲ್ಲಾ ಆಬ್ಜೆಕ್ಟ್ಸ್ ರೈಲಿನ ಉದ್ದ ಮಾತ್ರ ಟೋಟಲ್ ಡಿಸ್ಟೆನ್ಸ್ ಆಗಿರುತ್ತೆ. ದಟ್ ಇಸ್ ದ ಫಸ್ಟ್ ರೂಲ್. ಓಕೆ, ಸೊ ಇದ್ರ ಜೊತೆಗೆ ನಾವು ಆಗ್ಲೇ ಹೇಳಿದಾಗ ಟೈಮ್ ಅಂಡ್ ಡಿಸ್ಟೆನ್ಸ್ ಗೆ ಸಂಬಂಧಪಟ್ಟಂತೆ ಸ್ಪೀಡ್ ಫಾರ್ಮುಲಾನು ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೋತೀವಿ. ಸ್ಪೀಡ್ ಇಸ್ ಈಕ್ವಲ್ ಟು ನಿಮಗೆ ಗೊತ್ತಿದೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಸೊ ಅಂಡ್ ಇದನ್ನ ನೀವು ಟೈಮ್ ಅಂಡ್ ಡಿಸ್ಟೆನ್ಸ್ ಕೊಟ್ಬಿಟ್ಟು ಸ್ಪೀಡ್ ಕಂಡುಹಿಡಿಯೋಕೆ ಹೇಳ್ಬೋದು, ಅಥವಾ ಡಿಸ್ಟೆನ್ಸ್ ಅಂಡ್ ಸ್ಪೀಡ್ ಕೊಟ್ಟು ಟೈಮ್ ಕಂಡುಹಿಡಿಯೋಕೆ ಹೇಳ್ಬೋದು, ಅಥವಾ ಸ್ಪೀಡ್ ಅಂಡ್ ಟೈಮ್ ಕೊಟ್ಟು ಡಿಸ್ಟೆನ್ಸ್ ಕಂಡುಹಿಡಿಯೋಕೆ ಹೇಳ್ಬೋದು. ಆ ತರದ ಎಲ್ಲ ಟೈಪ್ ಆಫ್ ಪ್ರಾಬ್ಲಮ್ಸ್ ನು ಬೇಸಿಕ್ ಪ್ರಾಬ್ಲಮ್ಸ್ ಅಲ್ಲಿ ನೋಡೋಣ. ಓಕೆ, ಸೊ ಇದು ಎರಡು ವೆರಿ ವೆರಿ ಸಿಂಪಲ್ ರೂಲ್ಸ್ ಇದೆ. ಅದ್ರ ಜೊತೆಗೆ ಇದೊಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ರೆ ನಾವು ಬೇಸಿಕ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ವೆರಿ ಫಸ್ಟ್ ಬೇಸಿಕ್ ಪ್ರಾಬ್ಲಮ್. ಓಕೆ, 100 ಮೀಟರ್ ಉದ್ದದ ಒಂದು ರೈಲು ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಒಂದು ಪ್ಲಾಟ್ಫಾರ್ಮ್ ನ ಮೇಲೆ ನಿಂತಿರುವ
ವ್ಯಕ್ತಿಯನ್ನು ಸಂಪೂರ್ಣವಾಗಿ ದಾಟಲು ಆ ರೈಲು ಎಷ್ಟು ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಅಂದ್ರೆ ಇಲ್ಲಿ ಟೈಮ್ ಎಷ್ಟು ಬೇಕು ಅಂತ ಕೇಳ್ತಿದ್ದಾರೆ. ಎಷ್ಟು ಸೆಕೆಂಡ್ಗಳು ಅಂದ್ರೆ ಟೈಮ್ ಕೇಳ್ತಿದ್ದಾರೆ ಅಲ್ವಾ. ಆದ್ರೆ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೇಕು, ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ವ್ಯಕ್ತಿಯನ್ನು ಸಂಪೂರ್ಣವಾಗಿ ದಾಟಲು ಅಂತ ಹೇಳ್ತಾ ಇದೆ ಅದು. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಈಗಷ್ಟೇ ಜಸ್ಟ್ ರೂಲ್ ಏನ್ ಹೇಳಿದೆ ನಿಮಗೆ, ವ್ಯಕ್ತಿನ ದಾಟ್ ಹೋಗ್ತಾ ಇದೆ ಟ್ರೈನು ಅಂತಂದ್ರೆ ಆ ವ್ಯಕ್ತಿಗೆ ಯಾವುದೇ ಲೆಂತ್ ಇರಲ್ಲ, ಹಂಗಾಗಿ ಟ್ರೈನ್ ಲೆಂತ್ ಏನಿರುತ್ತೆ ಅದೇ ಟ್ರೈನ್ ಟ್ರಾವೆಲ್ ಮಾಡಿರೋ ಡಿಸ್ಟೆನ್ಸ್ ಅಂತ ಅಂದ್ಕೋಬೇಕು. ಓಕೆ, ಆದ್ರೆ ಪ್ಲಾಟ್ಫಾರ್ಮ್ ನ ದಾಟ್ಕೊಂಡು ಹೋಗ್ತಾ ಇದ್ರೆ ಪ್ಲಾಟ್ಫಾರ್ಮ್ ಲೆಂತ್ ಪ್ಲಸ್ ಟ್ರೈನ್ ಲೆಂತ್ ನ ಆಡ್ ಮಾಡಿದ್ರೆ ಟೋಟಲ್ ಡಿಸ್ಟೆನ್ಸ್ ಸಿಗುತ್ತೆ ನಮಗೆ. ಆದ್ರೆ ಈ ಫಸ್ಟ್ ಪ್ರಾಬ್ಲಮ್ ಅಲ್ಲೇ ನಿಮಗೆ ಕನ್ಫ್ಯೂಸ್ ಮಾಡೋಕೋಸ್ಕರ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ವ್ಯಕ್ತಿ ಅಂತ ಅಂದಿದ್ದಾರೆ. ಆದ್ರೆ ಟ್ರೈನು ಪ್ಲಾಟ್ಫಾರ್ಮ್ ದಾಟಿ ಹೋದ್ರೆ ಎಷ್ಟು ಟೈಮ್ ಬೇಕು ಅಂತ ಕೇಳ್ತಿಲ್ಲ ಅವರು, ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ದಾಟಲು ಅಂತ ಕೇಳ್ತಿದ್ದಾರೆ. ಹಂಗಾಗಿ ನೀವು ಪ್ಲಾಟ್ಫಾರ್ಮ್ ಲೆಂತ್ ನ ಇಲ್ಲಿ ಆಡ್ ಮಾಡಬಾರ್ದು. ಓಕೆ, ಪ್ರಾಬ್ಲಮ್ ಓದುವಾಗ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ಏನ್ ಕನ್ಸಿಡರ್ ಮಾಡ್ಬೇಕು, ಫಸ್ಟ್ ರೂಲ್ ನೇ ಕನ್ಸಿಡರ್ ಮಾಡ್ಬೇಕು. ಫಸ್ಟ್ ರೂಲ್ ಏನ್ ಹೇಳುತ್ತೆ, ವ್ಯಕ್ತಿ ದಾಟಿ ಹೋಗೋಕೆ ಎಷ್ಟು ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಬೇಕು, ರೈಲಿನ ಉದ್ದ ಏನಿದೆ ಅದನ್ನೇ ಟೋಟಲ್ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ನಮಗೆ ಡಿಸ್ಟೆನ್ಸ್ ಮತ್ತೆ ಸ್ಪೀಡ್ ಕೊಟ್ಟಿದ್ದಾರೆ, ಟೈಮ್ ನ ಕಂಡುಹಿಡಿಬೇಕು. ವೆರಿ ವೆರಿ ಬೇಸಿಕ್ ಪ್ರಾಬ್ಲಮ್. ಓಕೆ, ಸೊ ಡಿಸ್ಟೆನ್ಸ್ ಏನಂತ ಅನ್ಕೋಬೇಕು ನಾವು, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟ್ರೈನ್ ಲೆಂತ್ ಅಂತಾನೆ ಅಂದ್ಕೋಬೇಕು ನಾವು. ಕರೆಕ್ಟಾ, ಟ್ರೈನ್ ಲೆಂತ್ ಅಂತಾನೆ ಅನ್ಕೋಬೇಕು. ಯಾಕೆ ಅಂದ್ರೆ ಆ ಟ್ರೈನ್ ಏನಾಗ್ತಾ ಇದೆ, ಒಬ್ಬ ವ್ಯಕ್ತಿಯನ್ನ ಪಾಸ್ ಮಾಡಿ ಹೋಗ್ತಾ ಇದೆ. ಸೊ ಟ್ರೈನ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 100 ಮೀಟರ್ ಅಂತ ಕೊಟ್ಟಿದ್ದಾರೆ. 100 ಮೀಟರ್ಸ್ ಅಂತ ಬರ್ಕೋತೀನಿ, ಮೀಟರ್ ಲೆಕ್ಕದಲ್ಲಿ ಇದೆ ಅದು. ಓಕೆ, ಸ್ಪೀಡ್ ಏನಂತ ಕೊಟ್ಟಿದ್ದಾರೆ ನಿಮಗೆ, 30 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. 30 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಬರ್ಕೊಳ್ಳಿ. ಆದ್ರೆ ಟೈಮ್ ಏನ್ ಕೇಳಿದ್ದಾರೆ ಅದು ನಿಮಗೆ ಸೆಕೆಂಡ್ಸ್ ಗಳಲ್ಲಿ ಕೇಳಿದ್ದಾರೆ. ಓಕೆ, ಸೊ ಅದನ್ನ ಅದೇ ರೀತಿ ಕನ್ವರ್ಟ್ ಮಾಡ್ತಾ ಹೋಗೋಣ ನಾವು. ಓಕೆ, ಸೊ ಟೈಮ್ ಇಸ್ ಈಕ್ವಲ್ ಟು ನಮ್ಗೆ ಏನಿರುತ್ತೆ ಫಾರ್ಮುಲಾ ನಿಮಗೆ ಗೊತ್ತಿದೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಏನಿದೆ ನಮ್ದು 100 ಮೀಟರ್ಸ್ ಇದೆ, ಮೀಟರ್ ಅದನ್ನು ಬರ್ಕೊಳ್ಳಿ ಜೊತೆಗೆ, ಯಾಕಂದ್ರೆ ನಾವು ಸೆಕೆಂಡ್ಸ್ ಕನ್ವರ್ಟ್ ಮಾಡೋದಿದೆಯಲ್ವಾ ಅವಾಗ ಈಸಿ ಆಗುತ್ತೆ. 30 ಕಿಲೋಮೀಟರ್ಸ್ ಪರ್ ಅವರ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಅವರು, ಸ್ಪೀಡ್ ಕೊಟ್ಟಿದ್ದಾರೆ. ಓಕೆ, ಬಟ್ ನಮಗ್ ಬೇಕಾಗಿರೋ ಟೈಮ್ ಏನಿದೆ ಅದು ಸೆಕೆಂಡ್ಸ್ ಅಲ್ಲಿ ಬರಬೇಕು. ಸೆಕೆಂಡ್ಸ್ ಅಲ್ಲಿ ಬರಬೇಕು ಅಂದ್ರೆ ಕಿಲೋಮೀಟರ್ ಪರ್ ಅವರ್ ನ ನಾನು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ಮೀಟರ್ ನ ಕ್ಯಾನ್ಸಲ್ ಮಾಡಿ ಸೆಕೆಂಡ್ ನ ಮೇಲೆ ಕೊಯ್ಬಹುದು. ಓಕೆ, ಸೊ ನಾನು ಏನು ಕ್ಯಾನ್ಸಲ್ ಮಾಡಿಲ್ಲ, ಈ ಕ್ಯಾನ್ಸಲ್ ಮಾಡೋಕ್ಕೂ ಬರಲ್ಲ, ಯಾಕಂದ್ರೆ ಇದು ಮೀಟರ್ ಅಲ್ಲಿ ಇದೆ, ಇದು ಕಿಲೋಮೀಟರ್ ಅಲ್ಲಿ ಇದೆ. ಓಕೆ, ಸೊ ಬಿ ಕೇರ್ಫುಲ್ ವೈಲ್ ಡೂಯಿಂಗ್ ಸಚ್ ಪ್ರಾಬ್ಲಮ್ಸ್. ಓಕೆ, ಸೊ 30 ಕಿಲೋಮೀಟರ್ ನ ನಾನು ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ನಾನು, 5/18 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ, 5/18 ನೆನಪಿದೆ ಅಲ್ವಾ. 5/18 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಅದು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಆಗುತ್ತೆ. ಇವಾಗ ಮೀಟರ್ ಬಂದಿದೆ, ಇದು ಮೀಟರ್ ನ ಕ್ಯಾನ್ಸಲ್ ಮಾಡಿ ಇಲ್ಲಿ 6×3 = 18, 6×5 = 30 ಇವೆರಡನ್ನು ಕ್ಯಾನ್ಸಲ್ ಮಾಡ್ತಾ ಇದೀನಿ ನಾನು. ಇದು ಸೆಕೆಂಡ್ ಛೇದದಲ್ಲಿ ಇರುತ್ತೆ, ಸೊ ಸೆಕೆಂಡ್ಸ್ ಮೇಲ್ಗಡೆ ಹೋಗುತ್ತೆ ಇದು. ಓಕೆ, ಸೊ ಇಲ್ಲೇನು ಉಳ್ಕೊಂಡಿದೆ, 5×5 = 25, 25 4 ಅಂತ ಮಾಡ್ಬಿಡ್ತೀನಿ ನಾನು. 25 4 100 ಅಲ್ವಾ. ಸೊ 5 ಕ್ಯಾನ್ಸಲ್ ಆಯ್ತು, ಇಲ್ಲೊಂದು 3 ಉಳ್ಕೊಂಡಿದೆ, ಇದು 3 ಈ ಸೆಕೆಂಡ್ಸ್ ಜೊತೆಗೆ ಮೇಲೆ ಹೋಗುತ್ತೆ ಅದು. ಸೊ ಎಷ್ಟು ಅದು ಉಳ್ಕೊಂಡಿರೋದು, ಎಷ್ಟು ಅಲ್ಲಿ, 4 × 3 ಸೆಕೆಂಡ್ಸ್. 4 × 3 ಸೆಕೆಂಡ್ಸ್. ಸೊ 4 × 3 ಎಷ್ಟಾಯ್ತು, ಇದು 12 ಸೆಕೆಂಡ್ಸ್. ಸೊ ಇದು ನಮಗೆ ಬೇಕಾಗಿರೋ ಟೈಮ್ ಇನ್ ಸೆಕೆಂಡ್ಸ್. 12 ಸೆಕೆಂಡ್ ಅಲ್ಲಿ 100 ಮೀಟರ್ ಇರೋ ಲೆಂತ್ ಇರೋ ಟ್ರೈನು 30 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ರೆ 12 ಸೆಕೆಂಡ್ ಅಲ್ಲಿ ಆ ವ್ಯಕ್ತಿನ ಪಾಸ್ ಮಾಡುತ್ತೆ ಅದು. ಓಕೆ, ಪ್ಲಾಟ್ಫಾರ್ಮ್ ನಲ್ಲ, ವ್ಯಕ್ತಿನ ಪಾಸ್ ಮಾಡುತ್ತೆ. ಅರ್ಥ ಆಯ್ತಲ್ವಾ. ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್ ಇದೆ. ಇಲ್ಲಿ ನಾವು ಯೂಸ್ ಮಾಡಿರೋದು ಟೈಮ್ ಅಂಡ್ ಡಿಸ್ಟೆನ್ಸ್ ಫಾರ್ಮುಲಾನೆ. ಓಕೆನಾ. ಸೊ ಇದೇ ತರದ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ರೈಲು ಹಳಿಯ ಪಕ್ಕದಲ್ಲಿರುವ ಒಂದು ಮರವನ್ನು 125 ಮೀಟರ್ ಉದ್ದದ ರೈಲು 30 ಸೆಕೆಂಡುಗಳಲ್ಲಿ ಸಂಪೂರ್ಣವಾಗಿ ದಾಟುತ್ತದೆ. ಓಕೆ, ಏನನ್ನ ದಾಟ್ತಾ ಇದೆ ಅಂತ ನೋಡಿ ನೀವು, ಒಂದು ಮರವನ್ನು ಅಂತ ಹೇಳಿದಾರೆ ಅವರು. ಯಾಕೆ ಅಂದ್ರೆ ನಮ್ಗೆ ಇದು ಯಾವ ಆಬ್ಜೆಕ್ಟ್ ನ ಅದು ಪಾಸ್ ಮಾಡ್ಕೊಂಡು ಹೋಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಏನಾದ್ರು ಲೆಂತ್ ಇದ್ರೆ ಆ ಲೆಂತ್ ನ ನಾವು ರೈಲಿನ ಲೆಂತ್ ಒಳಗೆ ಆಡ್ ಮಾಡ್ಕೊಂಡು ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಈ ಒಂದು ಮರ ಅನ್ನೋದನ್ನ ನಾವು ವ್ಯಕ್ತಿ, ಕಂಬ ಅಥವಾ ಕಲ್ಲು ಅಂತ ಏನ್ ಫಸ್ಟ್ ರೂಲ್ ಇದೆ ಅಲ್ವಾ, ಅದನ್ನೇ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ರೈಲಿನ ಉದ್ದ ಮಾತ್ರ ಅದು ಟ್ರಾವೆಲ್ ಮಾಡಿರೋ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. ಓಕೆ, ಆ ಡಿಸ್ಟೆನ್ಸ್ ಜೊತೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ. ಆದ್ರೆ ಕಂಡುಹಿಡಿಯೋಕೆ ಏನ್ ಹೇಳಿದ್ದಾರೆ ಅಂದ್ರೆ ರೈಲಿನ ವೇಗ ಗಂಟೆಗೆ ಎಷ್ಟು ಕಿಲೋಮೀಟರ್
ಪ್ರತಿ ಗಂಟೆಯಲ್ಲಿ ಅದರ ಸ್ಪೀಡ್ ನ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಏನೇನಿದೆ ಅಂತ ಫಸ್ಟ್ ಬರ್ಕೊಳ್ಳೋಣ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಇಲ್ಲಿ, ಟ್ರೈನ್ ಲೆಂತ್ ಆಗಿರುತ್ತೆ. ಯಾಕೆ ಅಂದ್ರೆ ಅದು ಒಂದು ಮರವನ್ನ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೆ. ಅದು ಎಷ್ಟು ಅಂತ ಕೊಟ್ಟಿದ್ದಾರೆ ನಿಮಗೆ, 125 ಮೀಟರ್. ಓಕೆ, 125 ಮೀಟರ್ಸ್. ಟೈಮ್ ಕೊಟ್ಟಿದ್ದಾರೆ ನಿಮಗೆ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಂಬಿಡಿ ಹಂಗೇನೆ. ಟೈಮ್ ನ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ನ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಬೇಕಾಗಿರೋದು ಸ್ಪೀಡ್ ಆಗಿದೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಫಸ್ಟ್ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರೋದನ್ನ ಮೊದಲು ಬರ್ಕೊಳ್ಳೋಣ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದು ನಿಮಗೆ ಗೊತ್ತಿರೋ ಫಾರ್ಮುಲಾ ಅಲ್ವಾ. ಸೊ ಡಿಸ್ಟೆನ್ಸ್ ಏನಂತ ಕೊಟ್ಟಿದ್ದಾರೆ, 125 ಮೀಟರ್. ಮತ್ತೆ ಟೈಮ್ ಏನಂತ ಕೊಟ್ಟಿದ್ದಾರೆ, 30 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಮೀಟರ್ ಪರ್ ಸೆಕೆಂಡ್ಸ್ ಅಲ್ಲಿ ಇದೆ ನಿಮಗೆ. ಓಕೆ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದೆ. ಸೊ ಇದನ್ನ ನೀವು ಕನ್ವರ್ಟ್ ಮಾಡ್ಕೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಇದು ಎಷ್ಟು ಕ್ಯಾನ್ಸಲ್ ಆಗುತ್ತೋ ಅದನ್ನ ಕ್ಯಾನ್ಸಲ್ ಮಾಡಿ. ಈಗ 5 6 30, 5 2 10, 2 ಉಳಿಯಿತು, 5 5 25. ಓಕೆ, ಸೊ 25/6 ಇಲ್ಲಿ ಬರಿತೀನಿ ನಾನು. ಓಕೆ, 25/6 ಮೀಟರ್ ಪರ್ ಸೆಕೆಂಡ್. ಇದು 25/6. ಇಲ್ಲಿ ಮೀಟರ್ ಇದೆ, ಇಲ್ಲಿ ಸೆಕೆಂಡ್ ಇದೆ. ಸೊ ಇದು ಮೀಟರ್ ಪರ್ ಸೆಕೆಂಡ್ ಇದೆ, ಕರೆಕ್ಟಾ. ಆದ್ರೆ ನಮಗೆ ಬೇಕಾಗಿರೋದು ಕಿಲೋಮೀಟರ್ ಪ್ರತಿ ಗಂಟೆ ಎಷ್ಟು ಅಂತ. ಸೊ ಮೀಟರ್ ಪರ್ ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು, ರಿವರ್ಸ್ ಕನ್ವರ್ಷನ್ ಇದೆ. ಇದು ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು, 18/5. 5/18 ಅಲ್ಲ, ನೆನ್ಪಿಟ್ಕೊಳ್ಳಿ. 18/5 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಅವಾಗ. ಓಕೆ, ಕಿಲೋಮೀಟರ್ ಟು ಅವರ್ ಮಾಡ್ಬೇಕು ಅಂದ್ರೆ 5/18 ಮಾಡ್ತೀವಿ. ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕಾದ್ರೆ ಅದ್ರ ರಿವರ್ಸ್ ನ ಮಾಡ್ಬೇಕು. ಓಕೆ, ಇದು ನಿಮಗೆ ಗೊತ್ತಿದೆ ರೂಲ್. ಓಕೆ, 6 1 6 3 5 1 5 5. ಓಕೆ, 5 3 15. 15 ಕಿಲೋಮೀಟರ್ ಪ್ರತಿ ಗಂಟೆ, 15 ಕಿಲೋಮೀಟರ್ ಪರ್ ಅವರ್. ಇದೇನಾಗಿರುತ್ತೆ, ಇದ್ರದ್ದು ಸ್ಪೀಡ್ ಆಗಿರುತ್ತೆ. 15 ಕಿಲೋಮೀಟರ್ ಪರ್ ಅವರ್ ಎಲ್ಲಿದೆ ಇಲ್ಲಿ, ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ ನಿಮ್ಗೆ. ಇಲ್ಲಿಯೂ ಕೂಡ ನಾವು ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಫಾರ್ಮುಲಾನ ಯೂಸ್ ಮಾಡಿದೀವಿ. ಬಟ್ ಪ್ರೀವಿಯಸ್ ಅಲ್ಲಿ ನಮಗೆ ಟೈಮ್ ಕಂಡುಹಿಡಿಯೋಕೆ ಹೇಳಿದ್ರು, ಇಲ್ಲಿ ಸ್ಪೀಡ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಓಕೆ, ಇನ್ನೊಂದ್ರಲ್ಲಿ ಡಿಸ್ಟೆನ್ಸ್ ಕಂಡುಹಿಡಿಯೋಕು ಹೇಳ್ಬೋದು ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಮೂರನೇ ಬೇಸಿಕ್ ಪ್ರಾಬ್ಲಮ್ ನೋಡೋಣ. 240 ಮೀಟರ್ ಉದ್ದದ ಒಂದು ರೈಲು ಒಂದು ಟೆಲಿಗ್ರಾಫ್ ಕಂಬವನ್ನು ಅಂತ ಹೇಳ್ತಿದ್ದಾರೆ ನೋಡಿ. ಟೆಲಿಗ್ರಾಫ್ ಕಂಬ ಅಂದ್ರೆ ಅಲ್ಲಿ ಟ್ರೈನ್ ಸ್ಟೇಷನ್ ಅಲ್ಲಿ ಒಂದು ಟೆಲಿಗ್ರಾಫ್ ಪೋಲ್ ಹಾಕಿರ್ತಾರೆ ನೋಡಿ. ಓಕೆ, ಆ ಪೋಲ್ ಅಂತ. ಪೋಲ್ ಕೂಡ ಲೆಂಗ್ತ್ ಇರಲ್ಲ. ಸೊ ಫಸ್ಟ್ ರೂಲೇ ಅಪ್ಲೈ ಆಗೋದು ಇಲ್ಲಿಯೂ ಕೂಡ. ಓಕೆ, ಒಂದು ಟೆಲಿಗ್ರಾಫ್ ಕಂಬವನ್ನು 16 ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ದಾಟುತ್ತದೆ. ಓಕೆ, ಹಾಗಾದರೆ ಆ ರೈಲಿನ ವೇಗ ಗಂಟೆಗೆ ಎಷ್ಟು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ. ಜಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ಏನಿತ್ತು ಅದೇ ತರ ಇಲ್ಲಿಯೂ ನಾವ್ ಏನ್ ಮಾಡ್ಕೋಬೇಕು, ಡಿಸ್ಟೆನ್ಸ್ ಏನ್ ಕನ್ಸಿಡರ್ ಮಾಡ್ತಾ ಇದೀರ ಅನ್ನೋದು ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ಟ್ರೈನ್ ಲೆಂತ್ ನ ನಾವ್ ಏನಂತ ಕನ್ಸಿಡರ್ ಮಾಡಬೇಕು, ಡಿಸ್ಟೆನ್ಸ್ ಅಂತ. ಸೊ ಟ್ರೈನ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 240 ಮೀಟರ್ಸ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಟೈಮ್ ಕೊಟ್ಟಿದ್ದಾರೆ, ಎಷ್ಟು ಟೈಮ್ ಅಲ್ಲಿ ಅದು ಪಾಸ್ ಆಗುತ್ತೆ ಈ ಟೆಲಿಗ್ರಾಫ್ ಕಂಬವನ್ನ ಅಂತ. ಅದು 16 ಸೆಕೆಂಡ್ಸ್ ಇದೆ. ಓಕೆ, ಅಂಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನಮಗೆ ಸ್ಪೀಡ್ ನ ಕಂಡುಹಿಡಿಬೇಕಾಗಿದೆ. ಸ್ಪೀಡ್ ನಿಮಗೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇರುತ್ತೆ. ಡಿಸ್ಟೆನ್ಸ್ ಏನು, 240 ಮೀಟರ್ಸ್. ಸೊ ಇದು ನಮಗೆ ಮೀಟರ್ಸ್ ಪರ್ ಸೆಕೆಂಡ್ ಅಲ್ಲೇ ಆನ್ಸರ್ ಬರುತ್ತೆ. ಓಕೆ, 16 ಸೆಕೆಂಡ್ಸ್. ಸೊ ಇದನ್ನ ಏನ್ ಮಾಡ್ಬೋದು ನಾವು, 4 4 ಅಥವಾ 8 ಇಂದ ಮಾಡ್ಬೋದಲ್ಲ. 8 2 16, 8 3 24. ಸೊ 30 ಡಿವೈಡೆಡ್ ಬೈ 2. ಇನ್ನೂ ಇದನ್ನ ಕ್ಯಾನ್ಸಲ್ ಮಾಡಬಹುದು. 2 1 2 15. ಓಕೆನಾ. ಸೊ 15 ಮೀಟರ್ ಪರ್ ಸೆಕೆಂಡ್ ಆಯ್ತು. 15 ಮೀಟರ್ ಪರ್ ಸೆಕೆಂಡ್ ಇದು ಸ್ಪೀಡು ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಆದ್ರೆ ಬೇಕಾಗಿರೋದು ಕಿಲೋಮೀಟರ್ ಅಲ್ಲಿ ಇರೋದ್ರಿಂದ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ಗೆ ಯಾವ ತರ ಕನ್ವರ್ಟ್ ಮಾಡ್ತೀರಾ, ಮತ್ತೆ 18/5 ಕಿಲೋಮೀಟರ್ ಪರ್ ಅವರ್. ಓಕೆ, ಕಿಲೋಮೀಟರ್ ಪರ್ ಅವರ್. 5 1 5 3 18 3 54. 54 ಕಿಲೋಮೀಟರ್ ಪ್ರತಿ ಗಂಟೆ ಇದು ಸ್ಪೀಡ್. ಅರ್ಥ ಆಯ್ತಲ್ವಾ. ಸೊ 54 ಎಲ್ಲಿದೆ ಇಲ್ಲಿ, ಆಪ್ಷನ್ ಸಿ. 54 ಕಿಲೋಮೀಟರ್ ಪ್ರತಿ ಗಂಟೆ, ಆಪ್ಷನ್ ಸಿ. ಓಕೆ, ಸೊ ಇನ್ನು ಏನ್ ಮಾಡೋಣ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ. 300 ಮೀಟರ್ ಉದ್ದದ ಒಂದು ರೈಲು ಸೆಕೆಂಡಿಗೆ 25 ಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಓಕೆ, ಅದು 200 ಮೀಟರ್ ಉದ್ದದ ಒಂದು ಸೇತುವೆಯನ್ನು ನೋಡಿ, ಇಲ್ಲಿ ಸೇತುವೆ ಅಂತ ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ದಾಟಲು
ಎಷ್ಟು ಸೆಕೆಂಡುಗಳು ಬೇಕು. ಇಲ್ಲಿ ನಮಗೆ ಟೈಮ್ನೇ ಕಂಡುಹಿಡಿಬೇಕಾಗಿದೆ, ಆದರೆ ರೂಲ್ ಎರಡನೇ ರೂಲ್ ಅಪ್ಲೈ ಆಗುತ್ತೆ ಇಲ್ಲಿ. ಓಕೆ, ಸಿಂಪಲ್. ಓಕೆ, ಎರಡನೇ ರೂಲ್ ಯಾಕೆ ಅಪ್ಲೈ ಆಗುತ್ತೆ ಅಂದ್ರೆ 200 ಮೀಟರ್ದ ಒಂದು ಸೇತುವೆನ 300 ಮೀಟರ್ದ ಒಂದು ರೈಲು ದಾಟ್ತಾ ಇದೆ. ಸೊ ಹಂಗಾಗಿ ನಾವು ಸೇತುವೆ ಉದ್ದ ಪ್ಲಸ್ ರೈಲಿನ ಉದ್ದ ಎರಡನ್ನೂ ಸೇರಿಸಿದ್ರೆ ನಮಗೆ ಆ ಟ್ರೈನು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಯ್ತು ಅನ್ನೋದು ಸಿಗುತ್ತೆ. ಸೊ ಅದೇ ಡಿಸ್ಟೆನ್ಸ್. ಇದು ಟೈಮು, ಸಾರಿ, ಇದು ಸ್ಪೀಡ್ ಕೊಟ್ಟಿದ್ದಾರೆ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡಿಗೆ 25 ಮೀಟರ್ ಸ್ಪೀಡ್ ನ ಕೊಟ್ಟಿದ್ದಾರೆ, ಟೈಮ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. Okay, same formula again, but the distance that what we calculate is sum of train length, okay, plus bridge length. ಇಲ್ಲಿ ಬ್ರಿಡ್ಜ್ ಅಂತ ಕೊಟ್ಟಿದಾರಲ್ವಾ, ಬ್ರಿಡ್ಜ್ ಲೆಂತ್ ಕೂಡ ಕೊಟ್ಟಿದ್ದಾರೆ ಅವರು, ಬ್ರಿಡ್ಜ್ ಲೆಂತ್ ಎಷ್ಟಿದೆ ಅಂತ. ಓಕೆ, ಬ್ರಿಡ್ಜ್ ಲೆಂತ್ ಎಷ್ಟು, ಈಗ ಟ್ರೈನ್ ಲೆಂತ್ ಫಸ್ಟ್ ಬರ್ಕೊಂಬಿಡಿ. ಟ್ರೈನ್ ಲೆಂತ್ ಎಷ್ಟು, 300 ಮೀಟರ್ ಇದೆ. ಓಕೆ, 300 ಪ್ಲಸ್ ಬ್ರಿಡ್ಜ್ ಲೆಂತ್ 200. ಸೊ ಟೋಟಲಿ 500 ಮೀಟರ್ಸ್ ನಮಗೆ ಡಿಸ್ಟೆನ್ಸ್. ಇದು 500 ಮೀಟರ್ಸ್ ಏನು ಡಿಸ್ಟೆನ್ಸ್. ಅಂಡ್ ಟೈಮ್ ಕೊಟ್ಟಿದ್ದಾರೆ, ಸಾರಿ ಸ್ಪೀಡ್ ಕೊಟ್ಟಿದಾರಲ್ವಾ, ಸ್ಪೀಡ್ ಏನು ಅಂತ ಕೊಟ್ಟಿದ್ದಾರೆ, 25 ಮೀಟರ್ಸ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ, ಮೀಟರ್ಸ್ ಪರ್ ಸೆಕೆಂಡ್. ಸೊ ಇಲ್ಲಿ ಮೀಟರ್ ಅಲ್ಲೇ ಡಿಸ್ಟೆನ್ಸ್, ಮೀಟರ್ ಪರ್ ಸೆಕೆಂಡ್ ಅಲ್ಲೇ ಸ್ಪೀಡ್ ಕೊಟ್ಟಿರೋದ್ರಿಂದ ಯಾವುದೇ ಕನ್ವರ್ಷನ್ ಫ್ಯಾಕ್ಟರ್ಸ್ ನಮಗೆ ಬೇಕಾಗಿಲ್ಲ. ಓಕೆ, ಸೊ ನಮಗೆ ಟೈಮ್ ಕಂಡುಹಿಡಿಬೇಕಾಗಿದೆ. ಸೊ ದೇರ್ ಫೋರ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಏನಿದೆ 500 ಮೀಟರ್, ಡಿಸ್ಟೆನ್ಸ್ 500 ಮೀಟರ್ ಇದೆ. ಅಂಡ್ ಸ್ಪೀಡ್ ಎಷ್ಟಿದೆ, 25 ಮೀಟರ್ ಪರ್ ಸೆಕೆಂಡ್ಸ್ ಇದೆ. ಮೀಟರ್ ಮೀಟರ್ ಕ್ಯಾನ್ಸಲ್ ಆಗುತ್ತೆ, 25 ಒಂದ್ಲೆ 25 ಎರಡ್ಲೆ 50, ಇದೊಂದು 0 ಎಕ್ಸ್ಟ್ರಾ. ಓಕೆ, ಸೊ 20 ಸೆಕೆಂಡ್. 20 ಸೆಕೆಂಡ್ ನಮಗೆ ಟೈಮ್ ಬೇಕಾಗಿರೋ ಆನ್ಸರ್. ಓಕೆ, ಸೆಕೆಂಡ್ಸ್ ಅಲ್ಲಿ ಆಲ್ರೆಡಿ ಸೆಕೆಂಡ್ಸ್ ಅಲ್ಲಿ ಇರೋದ್ರಿಂದ ದರ್ ಇಸ್ ನೋ ಕನ್ವರ್ಷನ್ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್. 20 ಸೆಕೆಂಡ್ ಆನ್ಸರ್ ಎಲ್ಲಿದೆ? ಸೊ ದಿಸ್ ಇಸ್ ದ ಆನ್ಸರ್. ಸಿ, ಈ ಪ್ರಾಬ್ಲಮ್ಸ್ ಬೇಸಿಕ್ ಇದೆ, ಆದ್ರೆ ನಮಗೆ ಡಿಸ್ಟೆನ್ಸ್ ನ ಯಾವ ತರ ಕನ್ಸಿಡರ್ ಮಾಡ್ಕೋಬೇಕು ಅನ್ನೋದು ಮಾತ್ರ ಇನಿಷಿಯಲಿ ಡಿಸ್ಕಸ್ ಮಾಡಿರೋ 2 ರೂಲ್ ಮುಖಾಂತರ ಡಿಸೈಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಇವಾಗ. ನೆಕ್ಸ್ಟ್ ಪ್ರಾಬ್ಲಮ್, 120 ಮೀಟರ್ ಉದ್ದದ ಒಂದು ರೈಲು ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಅದು 230 ಮೀಟರ್ ಉದ್ದದ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಸಂಪೂರ್ಣವಾಗಿ ದಾಟಲು ಎಷ್ಟು ಸೆಕೆಂಡುಗಳು ಬೇಕಾಗುತ್ತವೆ? ಓಕೆ, ಸೊ ಇಲ್ಲಿಯೂ ಕೂಡ ಜಸ್ಟ್ ಲೈಕ್ ಎ ಪ್ರೀವಿಯಸ್ ಪ್ರಾಬ್ಲಮ್, ಸ್ಪೀಡ್ ನ ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಡಿಫ್ರೆನ್ಸ್ ಇರೋದು ಇಲ್ಲಿ. ಓಕೆ, ಸೊ ಒಂದು ಕನ್ವರ್ಷನ್ ಫ್ಯಾಕ್ಟರ್ ಅಪ್ಲೈ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿಯೂ ಕೂಡ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದನ್ನ ಏನಂತ ಕನ್ಸಿಡರ್ ಮಾಡ್ಕೋಬೇಕು ನಾವು, ಟ್ರೈನ್ ಲೆಂತ್. ಓಕೆ, ಇದನ್ನ ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಬೇಸಿಕಲಿ ಏನು ಅಂದ್ರೆ ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಇಲ್ಲಿ ಏನಿದೆ, ಪ್ಲಾಟ್ಫಾರ್ಮ್ ಲೆಂತ್ ಇದೆ. ಓಕೆ, ನೀವು ಬರ್ಕೋಬೇಕು ಅಂತ ಏನ್ ರೂಲ್ ಇಲ್ಲ. ಓಕೆ, ಪ್ಲಾಟ್ಫಾರ್ಮ್ ಲೆಂತ್ ಮತ್ತೆ ಟ್ರೈನ್ ಲೆಂತ್ ನ ಎರಡನ್ನು ಆಡ್ ಮಾಡಬೇಕು. ಟ್ರೈನ್ ಎಷ್ಟಿದೆ, ಟ್ರೈನ್ ಲೆಂತ್ 120 ಇದೆ, ಪ್ಲಾಟ್ಫಾರ್ಮ್ ಲೆಂತ್ 230 ಇದೆ. ಓಕೆ, ಸೊ ಎರಡು ಸೇರಿಸಿದ್ರೆ ಎಷ್ಟಾಯ್ತು ನಿಮಗೆ, 350 ಮೀಟರ್ಸ್. 2 ಮೀಟರ್ ಅಲ್ಲಿ ಇದೆ ಅಲ್ವಾ? ಓಕೆ, 2 ಮೀಟರ್ಸ್ ಅಲ್ಲಿದೆ, 350 ಮೀಟರ್ಸ್ ಡಿಸ್ಟೆನ್ಸ್ ಆಯ್ತು. ಇನ್ನೊಂದು ಏನ್ ಕೊಟ್ಟಿದ್ದಾರೆ ನಿಮಗೆ, ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡು 90 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಬೇಕಾಗಿರೋದೇನು, ಎಷ್ಟು ಸೆಕೆಂಡ್ಗಳು ಅಂದ್ರೆ ಟೈಮ್. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಅಂಡ್ ದಟ್ ಡಿಸ್ಟೆನ್ಸ್ ಈಸ್ 350 ಮೀಟರ್ಸ್. ಓಕೆ, 350 meters divided by 90 kilometer per hour. ಓಕೆ, ಸೊ ಈಗಲೇ ಏನು ಕ್ಯಾನ್ಸಲ್ ಮಾಡಬೇಡಿ, ಇಲ್ಲಿ ಮೀಟರ್ ಅಲ್ಲಿ ಇದೆ, ಇಲ್ಲಿ ಕಿಲೋಮೀಟರ್ ಅಲ್ಲಿ ಇದೆ. ಇದನ್ನ ಅದೇ ಹಂಗೆ ಇಟ್ಕೊಂಡು ನಾವೇನ್ ಮಾಡೋಣ, ಫಸ್ಟ್ ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋಣ. ಓಕೆ, ಅವಾಗ ನಮಗೆ ಮೀಟರ್ ಕ್ಯಾನ್ಸಲ್ ಮಾಡಬಹುದು. 350 ಮೀಟರ್ ಮೇಲೆ 90 ಕಿಲೋಮೀಟರ್ ಹಂಗೆ ಇಟ್ಬಿಡಿ. ಓಕೆ, ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ ನಮಗೆ ಏನ್ ಬೇಕು, 5/18 ಫ್ಯಾಕ್ಟರ್ ಬೇಕು, ಅಂಡ್ ದಟ್ ಈಸ್ ಇನ್ ಮೀಟರ್ ಪರ್ ಸೆಕೆಂಡ್. ಇವಾಗ ನಾನು ಮೀಟರ್ ಮತ್ತೆ ಮೀಟರ್ ನ ಕ್ಯಾನ್ಸಲ್ ಮಾಡಬಹುದು. 18 ಒಂದ್ಲೆ 18 ಐದ್ಲೆ ಏನಾಯ್ತು, 90. 5 5ಲೆ 25. 25ರಿಂದ ಇದನ್ನ ಕ್ಯಾನ್ಸಲ್ ಮಾಡ್ಬೋದಾ? ಇಲ್ಲ, ಫಸ್ಟ್ 5ರಿಂದ ಕ್ಯಾನ್ಸಲ್ ಮಾಡ್ಬಿಡಿ. 5 ಒಂದ್ಲೆ 5 7ಲೆ 35, 70 ಆಯ್ತು. ಈಗ ಮತ್ತೆ ಇದನ್ನ 70/5 ಅಂತ ಬರ್ಕೊಳ್ಳಿಲ್ಲ, ಕ್ಯಾನ್ಸಲ್ ಮಾಡಿ. ಓಕೆ, ಸೊ ಇಟ್ ಈಸ್ ಲೆಫ್ಟ್ ಟು ಯು. ನೀವು ಕನ್ಫ್ಯೂಸ್ ಆಗೋದು ಬೇಡ ಅಂದ್ರೆ ಯು ಕ್ಯಾನ್ ಡೂ ದಟ್ ಇನ್ ದ ನೆಕ್ಸ್ಟ್ ಸ್ಟೆಪ್.
ಸೊ 5 ಒಂದ್ಲೆ 5 ಒಂದ್ಲೆ 5 2 ಉಳಿಯುತ್ತೆ 5 4 20. ಸೊ ದ ಫೈನಲ್ ಆನ್ಸರ್ ಈಸ್ 14 seconds. ಓಕೆ 14 seconds ಆನ್ಸರ್ ಏನಿದೆ ಆಪ್ಷನ್ ಎ. ಓಕೆ ಸೊ ದಿಸ್ ಇಸ್ ದ ಆನ್ಸರ್ ಟು ದಿಸ್ ಕ್ವೆಶ್ಚನ್. ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತ ನೋಡೋಣ. ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೆಕೆಂಡಿಗೆ 30 ಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಒಂದು ರೈಲು 600 ಮೀಟರ್ ಉದ್ದದ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು 30 ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ದಾಟುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? ರೈಲಿನ ಉದ್ದ ಅಂತ ಕೇಳ್ತಿದ್ದಾರೆ ಅವರು. ಓಕೆ ರೈಲಿನ ಉದ್ದ ಅಂತ ಬಂದಾಗ ನಾವು ಡಿಸ್ಟೆನ್ಸ್ ಅನ್ನೋ ಫ್ಯಾಕ್ಟರ್ ನೇ ಕನ್ಸಿಡರ್ ಮಾಡ್ಕೋಬೇಕು. ಓಕೆ ಯಾಕಂದ್ರೆ ಡಿಸ್ಟೆನ್ಸ್ ಫ್ಯಾಕ್ಟರ್ ಅಲ್ಲೇ ನಮಗೆ ರೈಲಿನ ಉದ್ದ ಪ್ಲಸ್ ಪ್ಲಾಟ್ಫಾರ್ಮ್ ನ ಉದ್ದ ಎರಡೂನು ಸಿಗ್ತವೆ. ಕರೆಕ್ಟಾ? ಓಕೆ ಡಿಸ್ಟೆನ್ಸ್ ನ ನಾವ್ ಯಾವಾಗ್ಲೂ ಇಲ್ಲಿ ಈ ತರದ ಪ್ರಾಬ್ಲಮ್ಸ್ ಅಲ್ಲಿ ಏನ್ ಕನ್ಸಿಡರ್ ಮಾಡ್ತಾ ಇದೀವಿ, ಪ್ಲಾಟ್ಫಾರ್ಮ್ ಉದ್ದ ಪ್ಲಸ್ ರೈಲಿನ ಉದ್ದ ಅಂತ. ಪ್ಲಾಟ್ಫಾರ್ಮ್ ಅನ್ನೋದು ಇದ್ರೆ ಕರೆಕ್ಟಾ, ಇಲ್ಲ ಅಂದ್ರೆ ಅದೊಂದು ಎಕ್ಸ್ಟ್ರಾ ಲೆಂತ್ ನ ನಾವೇನ್ ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ. ರೈಲಿನ ಉದ್ದಾನೇ ಟೋಟಲ್ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಕರೆಕ್ಟಾ? ಸೊ ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ರೈಲಿನ ಉದ್ದ ಅಂದ್ರೆ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ಅನ್ನೋದನ್ನೇ ಕಂಡುಹಿಡಿಬೇಕು. ಬಟ್ ಬೈ ಯೂಸಿಂಗ್ ದ ರೂಲ್ ಏನು ಹೇಳುತ್ತೆ, ಅದು ಒಂದು ಪ್ಲಾಟ್ಫಾರ್ಮ್ ನ ದಾಟ್ಕೊಂಡು ಹೋಗ್ತಾ ಇದ್ರೆ ಪ್ಲಾಟ್ಫಾರ್ಮ್ ನ ಉದ್ದ ಎಷ್ಟಿದೆ, ಇಲ್ಲಿ 600 ಮೀಟರ್ ಇದೆ. ರೈಲಿನ ಉದ್ದ ಪ್ಲಸ್ ಪ್ಲಾಟ್ಫಾರ್ಮ್ ನ ಉದ್ದನ ಸೇರಿಸಿದ್ರೆ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಮತ್ತೆ ನಾನು ಏನ್ ಬರಿತೀನಿ, ಎಕ್ಸಾಕ್ಟ್ ರೂಲ್ ನ ಬರಿತೀನಿ. ಟ್ರೈನ್ ಲೆಂತ್ ಓಕೆ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್ ಎರಡನ್ನು ಸೇರಿಸಿದ್ರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಏನು ಅನ್ನೋದು ಸಿಗುತ್ತೆ. ಕರೆಕ್ಟಾ? ಪ್ಲಾಟ್ಫಾರ್ಮ್ ಲೆಂತ್. ಈ ಪ್ಲಾಟ್ಫಾರ್ಮ್ ಲೆಂತ್ ನ ನಮಗೆ ಕೊಟ್ಟಿದ್ದಾರೆ, ಟ್ರೈನ್ ಲೆಂತ್ ನಮಗೆ ಗೊತ್ತಿಲ್ಲ. ಸೊ ಟ್ರೈನ್ ಲೆಂತ್ ನ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಪ್ಲಾಟ್ಫಾರ್ಮ್ ಲೆಂತ್ ನ 600 ಮೀಟರ್ಸ್ ಏನ್ ಕೊಟ್ಟಿದ್ದಾರೆ ಅವು ಎರಡನ್ನೂ ಸೇರಿಸಿದ್ರೆ ನನಗೆ ಎಕ್ಸ್ ಪ್ಲಸ್ 600 ಮೀಟರ್ಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಅನ್ಕೋತೀನಿ. ಈ ಎಕ್ಸ್ ಅನ್ನೋದನ್ನ ಕಂಡುಹಿಡಿಬೇಕು ನಾನು. ಎಕ್ಸ್ ಅನ್ನೋದೇ ಟ್ರೈನ್ ಲೆಂತ್. ಓಕೆ ಸೊ ದಿಸ್ ಇಸ್ ಬೇಸ್ಡ್ ಆನ್ ಹೌ ಯು ಅನಲೈಸ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ನ ಯಾವ ತರ ಅನಲೈಸ್ ಮಾಡ್ತೀರಾ, ಅದರಲ್ಲಿರೋ ಡೇಟಾನ ತಗೊಂಡು ನಿಮ್ಗೆ ಬೇಕಾಗಿರೋ ಬೇಸಿಕ್ ಫಾರ್ಮುಲಾಸ್ ನ ರೂಲ್ಸ್ ನ ಯಾವ ತರ ಅಪ್ಲೈ ಮಾಡ್ಕೋತೀರಾ ಅಂತ. ಸೊ ಸೆಕೆಂಡಿಗೆ 30 ಮೀಟರ್ ಅಂದ್ರೆ ಏನು, ಸ್ಪೀಡ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ ಏನಂತ, ಸೆಕೆಂಡ್ಗೆ 30 ಮೀಟರ್ ಅಂದ್ರೆ 30 ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ ಅವ್ರು ನಮ್ಗೆ. ಓಕೆ ಆನ್ಸರ್ ಬೇಕಾಗಿರೋದು ಮೀಟರ್ ಅಲ್ಲೇ ಇರುತ್ತೆ ಇಲ್ಲಿಯೂ ಕೂಡ. ಟೈಮ್ ಏನ್ ಕೊಟ್ಟಿದ್ದಾರೆ ನಿಮಗೆ, 30 ಸೆಕೆಂಡ್. ಟೈಮ್ ಕೂಡ ಕೊಟ್ಟಿದ್ದಾರೆ 30 ಸೆಕೆಂಡ್ ಅಂತ. ಓಕೆ ಟೈಮ್ ಏನಿದೆ 30 ಸೆಕೆಂಡ್. ಸೊ ಸೆಕೆಂಡ್ ಮೀಟರ್, ಇಲ್ಲಿಯೂ ಮೀಟರ್ ಕೊಟ್ಟಿರೋದ್ರಿಂದ ಕನ್ವರ್ಷನ್ ಫ್ಯಾಕ್ಟರ್ ಅಪ್ಲೈ ಆಗಲ್ಲ. ಫಾರ್ಮುಲಾ ಏನು ಅಂದ್ರೆ ನಮಗೆ ಡಿಸ್ಟೆನ್ಸ್ ಕಂಡುಹಿಡಿಬೇಕಾಗಿದೆ. ಡಿಸ್ಟೆನ್ಸ್ ಅಲ್ಲಿ ಇರೋ ಎಕ್ಸ್ ನ ಕಂಡುಹಿಡಿಬೇಕಾಗಿದೆ. ಡಿಸ್ಟೆನ್ಸ್ ಅಲ್ಲೂ ಅರ್ಧ ಪಾರ್ಟ್ ಕೊಟ್ಟಿದ್ದಾರೆ, ಎಕ್ಸ್ ನ ಕಂಡುಹಿಡಿಬೇಕಾಗಿದೆ. ಡಿಸ್ಟೆನ್ಸ್ ಏನು, ಸ್ಪೀಡ್ ಇಂಟು ಟೈಮ್. ಈಗ ಡಿಸ್ಟೆನ್ಸ್ ಏನು ಅಂತ ಕೊಟ್ಟಿದೀವಿ ಅನ್ಕೊಂಡಿದೀವಿ ನಾವು, ಎಕ್ಸ್ ಪ್ಲಸ್ 600. ಓಕೆ ಎಕ್ಸ್ ಪ್ಲಸ್ 600 ಡಿಸ್ಟೆನ್ಸ್ ಆಯ್ತು. ಸ್ಪೀಡ್ ಏನಿದೆ 30 ಮೀಟರ್ ಪರ್ ಸೆಕೆಂಡ್ ಇದೆ. ಇಲ್ಲಿ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ, ಸೊ ನಾನು 30 ಅಂತಾನೆ ಬರ್ಕೋತೀನಿ, ನೋ ಪ್ರಾಬ್ಲಮ್. ಓಕೆ 30 ಇಂಟು 30 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ 30 ಇಂಟು 30 ಆಯ್ತದು ಹಂಗಾದ್ರೆ. ಓಕೆ ಸೊ ಎಕ್ಸ್ ಇಸ್ ಈಕ್ವಲ್ ಟು, ಈಗ 30 ಇಂಟು 30 900 ಮೈನಸ್ ಈ ಪ್ಲಸ್ 600 ನ ಆ ಕಡೆ ಹೋದ್ರೆ ಮೈನಸ್ 600 ಆಗುತ್ತೆ. ಅಂಡ್ ಇದು ಮೀಟರ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 300 ಮೀಟರ್ಸ್. ಸೊ 300 ಮೀಟರ್ಸ್ ಅನ್ನೋದು ಏನಿದೆ, ಇದು ಟ್ರೈನ್ ಲೆಂತ್. ಅದನ್ನೇ ನಮ್ಗೆ ಇಲ್ಲಿ ಕಂಡುಹಿಡಿಯೋ ಕೇಳಿದ್ದಾರೆ. 300 ಮೀಟರ್ಸ್ ಆಪ್ಷನ್ ಸಿ. ಅರ್ಥ ಆಯ್ತಲ್ವಾ? ಸೊ ಅದೇ ರೂಲ್ ಯೂಸ್ ಮಾಡ್ತಾ ಇದೀವಿ. ಬೇಸಿಕ್ ರೂಲ್ ನ ಯೂಸ್ ಮಾಡೋದ್ರ ಜೊತೆಗೆ ಟ್ರೈನ್ ಲೆಂತ್ ನ ಕಂಡುಹಿಡಿತಾ ಇದೀವಿ. ಇಲ್ಲಿ ನೋಡಿ ಟೈಮ್ ಅಂಡ್ ಡಿಸ್ಟೆನ್ಸ್ ನ ಎಕ್ಸ್ಟೆಂಡೆಡ್ ಪಾರ್ಟ್ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಇಲ್ಲಿ ಟ್ರೈನ್ ಲೆಂತ್ ಕೂಡ ಇನ್ಕ್ಲೂಡ್ ಆಗ್ತಾ ಇದೆ. ಟೈಮ್ ಅಂಡ್ ಡಿಸ್ಟೆನ್ಸ್ ಫಾರ್ಮುಲಾ ಜೊತೆಗೆ ಟ್ರೈನ್ ಲೆಂತ್ ಕೂಡ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಅದು ನಮಗೆ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಇರಲ್ಲ. ಅದಕ್ಕೆ ಇದನ್ನ ನಾವು ಒಂದು ಸಪರೇಟ್ ಕಾನ್ಸೆಪ್ಟ್ ಆಗಿ ಓದ್ತಾ ಇದೀವಿ. ಅರ್ಥ ಆಯ್ತಲ್ವಾ? ಸೊ ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇನ್ನೊಂದು ಸ್ವಲ್ಪ ಏನ್ ಮಾಡಿದ್ದಾರೆ, ಡಿಫಿಕಲ್ಟಿ ಲೆವೆಲ್ ನ ಜಾಸ್ತಿ ಮಾಡಿದ್ದಾರೆ. ಓಕೆ ಜಸ್ಟ್ ಲಿಸನ್ ಟು ಮಿ ಕೇರ್ಫುಲಿ ಹಿಯರ್. ಒಂದು ರೈಲು 162 ಮೀಟರ್ ಉದ್ದದ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು 18 ಸೆಕೆಂಡ್ಗಳಲ್ಲಿ ಮತ್ತು 120 ಮೀಟರ್ ಉದ್ದದ ಮತ್ತೊಂದು ಪ್ಲಾಟ್ಫಾರ್ಮ್ ಅನ್ನು 15 ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ದಾಟುತ್ತದೆ. ಓಕೆ ಹಾಗಾದ್ರೆ ರೈಲಿನ ಉದ್ದ ಎಷ್ಟು ಮೀಟರ್ಗಳಲ್ಲಿ? ಓಕೆ ಇಲ್ಲಿಯೂ ಕೂಡ ರೈಲಿನ ಉದ್ದನ ಕಂಡುಹಿಡಿಯೋದಿದೆ, ಆದ್ರೆ ಎರಡೆರಡು ಡೇಟಾ ಕೊಟ್ಟಿದ್ದಾರೆ ನಮ್ಗೆ. ಓಕೆ ವಿತ್ ಸೇಮ್ ಸ್ಪೀಡ್. ಇಲ್ಲಿ ಪ್ರಾಬ್ಲಮ್ ನ ಓದಿ ಅರ್ಥ ಮಾಡ್ಕೊಳ್ಳುವಾಗ ನೀವು ಒಂದು ಹಿಡನ್ ಫ್ಯಾಕ್ಟರ್ ನ
ಕನ್ಸಿಡರ್ ಮಾಡ್ಕೋಬೇಕು. ಅದೇನು ಅಂದ್ರೆ ನೋಡಿ ಇಲ್ಲಿ ಏನ್ ಹೇಳ್ತಿದ್ದಾರೆ, ಒಂದು ರೈಲು 62 ಮೀಟರ್ ಉದ್ದದ ಒಂದು ಪ್ಲಾಟ್ಫಾರ್ಮ್ ಇದೆ, ಅದನ್ನ 18 ಸೆಕೆಂಡ್ಗಳಲ್ಲಿ ದಾಟುತ್ತೆ. 120 ಮೀಟರ್ ಇನ್ನೊಂದು ಪ್ಲಾಟ್ಫಾರ್ಮ್ ಇದೆ, ಅದನ್ನ 15 ಸೆಕೆಂಡ್ಗಳಲ್ಲಿ ದಾಟುತ್ತೆ. ಅಂದ್ರೆ ಅದರ ಅರ್ಥ ಏನು, ಸ್ಪೀಡ್ ಒಂದೇ ಇದೆ ಅಂತ. ಓಕೆ, ಒಂದೇ ಸ್ಪೀಡ್ ಅಲ್ಲಿ ಸ್ಪೀಡ್ ಕೊಟ್ಟೇ ಇಲ್ಲ ಅಲ್ವಾ. ಸೊ ಸ್ಪೀಡ್ ಈಕ್ವಲ್ ಸ್ಪೀಡ್ ವಿತ್ ಈಕ್ವಲ್ ಸ್ಪೀಡ್ ಎರಡು ಪ್ಲಾಟ್ಫಾರ್ಮ್ ನ ದಾಟ್ಕೊಂಡು ಹೋಗ್ತಾ ಇದೆ. ಅದು ಒಂದು ಪ್ಲಾಟ್ಫಾರ್ಮ್ ನ ಉದ್ದ 162 ಮೀಟರ್, ಅದನ್ನ 15 ಸೆಕೆಂಡ್ ಅಲ್ಲಿ ದಾಟುತ್ತೆ. ಇನ್ನೊಂದು ಪ್ಲಾಟ್ಫಾರ್ಮ್ ನ ಉದ್ದ 120 ಮೀಟರ್, ಅದನ್ನ 15 ಸೆಕೆಂಡ್ ಗಳಲ್ಲಿ ದಾಟುತ್ತೆ. ಇಲ್ಲಿ ಸ್ಪೀಡ್ ನ ಇಕ್ವೇಟ್ ಮಾಡಬೇಕು ನಾವು, ಎರಡು ಸ್ಪೀಡ್ ನ ಇಕ್ವೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಪೀಡ್ ಒಂದೇ ಆಗಿರೋದ್ರಿಂದ ನಾನು ಸ್ಪೀಡ್ ಅಂತ ಬರ್ಕೋತೀನಿ. ಓಕೆ, ಸೊ ಈ ಎರಡು ಸ್ಪೀಡ್ ನ ಒಂದೇ ಸ್ಪೀಡ್ ಅಲ್ಲಿ ಎರಡು ಪ್ಲಾಟ್ಫಾರ್ಮ್ ನ ದಾಟುತ್ತೆ. ಒಂದು ಪ್ಲಾಟ್ಫಾರ್ಮ್ ನ ಉದ್ದ ಎಷ್ಟಿದೆ, 162 ಮೀಟರ್. ಆದ್ರೆ ಈಗ ನಮ್ಗೆ ಏನ್ ಬೇಕಾಗಿದೆ, ರೈಲಿನ ಉದ್ದ ಬೇಕಲ್ವಾ. ಸೊ ಅದ್ರ ಜೊತೆಗೆ ನಾವು ರೈಲಿನ ಉದ್ದನೂ ಆಡ್ ಮಾಡ್ಬೇಕಲ್ವಾ, ಪ್ಲಾಟ್ಫಾರ್ಮ್ ನ ಡಿಸ್ಟೆನ್ಸ್. ಇದನ್ನ ನಾವು ಕನ್ಸಿಡರ್ ಮಾಡ್ತಾ ಇರೋದು ಏನಿದು, ಡಿಸ್ಟೆನ್ಸ್ ಇದು. ಓಕೆ, ಸೊ 160 ಮೀಟರ್ ಜೊತೆಗೆ ಒಂದು ರೈಲಿನ ಉದ್ದ ಕೂಡ ಆಡ್ ಆಗಿರುತ್ತೆ, ಅದನ್ನ ಡಿಸ್ಟೆನ್ಸ್ ಅಂತ ಅನ್ಕೋಬೇಕು. ಈ 162 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ನ ದಾಟೋದಕ್ಕೆ ಎಷ್ಟು ಸೆಕೆಂಡ್ಸ್ ತಗೋತಾ ಇದೆ, ಅದು ನಮ್ದು ಟೈಮ್ ಅದು. ಓಕೆ, ಸೊ ಅದು 18 ಸೆಕೆಂಡ್ ಅಂತ. ಸೊ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ನಾನು ಏನ್ ಬರೆಯೋದು ಬೇಕಾಗಿಲ್ಲ ಅದನ್ನ. ಸೊ 162 ಪ್ಲಸ್ ಎಕ್ಸ್. ಅದೇ ತರ ಇನ್ನೊಂದು ಸೇತುವೆ ಇದೆ, ಅದರ ಉದ್ದ ಎಷ್ಟಿದೆ, ಅದು 120 ಮೀಟರ್ ಇದೆ. 120 ಮೀಟರ್, ಇದ್ರ ಜೊತೆಗೂ ಕೂಡ ನೀವು ಏನ್ ಮಾಡ್ಬೇಕು, ಎಕ್ಸ್ ನ ಆಡ್ ಮಾಡ್ಬೇಕು. ಇದು ನಮ್ಮದು ಇನ್ನೊಂದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗುತ್ತೆ. ಅಂಡ್ ಅದನ್ನ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೋತಾ ಇದೆ, ಅದು 15 ಸೆಕೆಂಡ್ಸ್ ತಗೋತಾ ಇದೆ. ಅರ್ಥ ಆಯ್ತಲ್ವಾ. ಆದ್ರೆ ಒಂದೇ ಸ್ಪೀಡ್ ಅದು. ಸೊ ಇವೆರಡೂ ಏನಿರ್ತವೆ, ಈಕ್ವಲ್ ಇರ್ತವೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ ನಿಮ್ಗೆ. ಸೊ ಈಗ ನಾವೇನ್ ಮಾಡ್ಬೇಕು, ಸ್ಪೀಡ್ ಇಸ್ ಈಕ್ವಲ್ ಟು ಸ್ಪೀಡ್, ದಿಸ್ ಸ್ಪೀಡ್ ಇಸ್ ಈಕ್ವಲ್ ಟು ದಿಸ್ ಸ್ಪೀಡ್. ಸ್ಪೀಡ್ ನ ನಾವು ಯಾವ ತರ ಫೈಂಡ್ ಔಟ್ ಮಾಡ್ತೀವಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇಲ್ಲಿಯೂ ಕೂಡ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂಡ್ ದೀಸ್ ಬೋತ್ ಆರ್ ಈಕ್ವಲ್. ಸೊ ಮೊದಲು ಏನ್ ಬರ್ಕೊಳ್ಳೋಣ ನಾವು, 162 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 18 ಸೆಕೆಂಡ್ಸ್ ಈಸ್ ಈಕ್ವಲ್ ಟು 120 ಪ್ಲಸ್ ಎಕ್ಸ್. ನಾನು ಎಕ್ಸ್ ಯಾಕೆ ಆಡ್ ಮಾಡಿದೀನಿ ಅಂತ ಗೊತ್ತಾಯ್ತಲ್ವಾ ನಿಮಗೆ. ಓಕೆ, ಸೊ 15. ಇದನ್ನ ಇಲ್ಲಿ 15 18ನ ಕ್ಯಾನ್ಸಲ್ ಮಾಡಬಹುದು. 3 5 15, 3 6 18. ಸೊ 5ನ್ನ ಈ ಕಡೆ ತಗೊಂಡ್ ಮಲ್ಟಿಪ್ಲೈ ಮಾಡಿ, 6ನ್ನ ಆ ಕಡೆ ತಗೊಂಡ್ ಮಲ್ಟಿಪ್ಲೈ ಮಾಡಿ. ಓಕೆ, 5 ಇಂಟು 162, 5 ಇಂಟು 162 ಹಂಗೆ ಬರ್ಕೊಳ್ಳಿ. ಜೊತೆಗೆ 5x. ಓಕೆ, 5x ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ ಅದು. ಈ 6 ಈ ಕಡೆ ಹೋದ್ರೆ 12 6 72. ಓಕೆ, ಅಂದ್ರೆ 720 ಪ್ಲಸ್ 6x. ಓಕೆ, 6x. ಸೊ ಈಗ 5x ನ ಆ ಕಡೆ ಕಳಿಸಿದ್ರೆ ನಮ್ಗೆ ಒಂದೇ ಎಕ್ಸ್ ಉಳಿಯುತ್ತೆ. ಓಕೆ, 6x ಮೈನಸ್ 5x ಆಗುತ್ತೆ. ಇದನ್ನ ಈ ಕಡೆ ತಗೊಳ್ಳಿ, 16 5 81, 800 2 5 10, ಅಂದ್ರೆ 810 ಆಗುತ್ತೆ ಇದು. ಓಕೆನಾ. ಸೊ ಇನ್ನೊಂದು ಸ್ಟೆಪ್ ಬರ್ಕೊಂಡ್ಬಿಡ್ಲಾ, 810 ಪ್ಲಸ್ 810 ಮೈನಸ್ 720 ಈ ಕಡೆ ತಗೊಳ್ಳಿ. ಅಂಡ್ ಇದನ್ನ 6x ಮೈನಸ್ 5x ಅಂತ ಬರೀತೀನಿ. ಯಾವ ಕಡೆ ಇದ್ರು ಒಂದೇ ಅದು. ಓಕೆ, ಈ ಕಡೆ ತಗೊಳ್ಳಿ, ಈ ಕಡೆ ತಗೊಳ್ಳಿ, ಎರಡು ಒಂದೇನೆ. ಇಲ್ಲಿ ಈ ಕಡೆ ನಮ್ಗೆ ಏನ್ ಉಳಿತು, ಇಲ್ಲಿ ಎಕ್ಸ್ ಉಳ್ಕೊಂಡಿದೆ. ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು 810 ಮೈನಸ್ 720. ಸೊ 90 ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರು ಒಂದೇ, ಅಥವಾ ಎಕ್ಸ್ ಇಸ್ ಈಕ್ವಲ್ ಟು 90 ಅಂದ್ರು ಒಂದೇ. ಏನದು, 90 ಮೀಟರ್ಸ್. ಅದು 90 ಮೀಟರ್ಸ್. ಮೀಟರ್ಸ್ ಏನು, ರೈಲಿನ ಉದ್ದ. ಎಕ್ಸ್ ಅನ್ನೋದನ್ನ ರೈಲಿನ ಉದ್ದ ಅಂತ ಕನ್ಸಿಡರ್ ಮಾಡಿದ್ವಲ್ಲ ಇಲ್ಲಿ. ಸೊ ಅದಕ್ಕೆ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 90 ಮೀಟರ್. ಅರ್ಥ ಆಯ್ತಾ ನಿಮ್ಗೆ ಇದು. ಓಕೆ, ಸೊ ಇಲ್ಲಿ ಎರಡೆರಡು ಡೇಟಾ ಕೊಟ್ಟಿದ್ದಾರೆ. ನೀವು ಯಾವ ತರ ಸ್ಪೀಡ್ ನ ಇಕ್ವೇಟ್ ಮಾಡ್ತೀರಾ, ಯಾವ ಫ್ಯಾಕ್ಟರ್ ನ ತಗೊಂಡು ನೀವು ಇಕ್ವೇಟಿಂಗ್ ಇಕ್ವೇಶನ್ ನ ಬರಿತೀರಾ ಅನ್ನೋದು ಬೇಸ್ಡ್ ಆನ್ ಯುವರ್ ಲಾಜಿಕಲ್ ಥಿಂಕಿಂಗ್. ಓಕೆ, ಸೊ ಈ ತರದ ಪ್ರಾಬ್ಲಮ್ಸ್ ನ ಇನ್ನೊಂದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ಎಕ್ಸಾಮ್ ಅಲ್ಲಿ ಇದನ್ನ ನೀವು ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಓಕೆನಾ. ಇನ್ನೊಂದು ಇದೇ ತರದ ಪ್ರಾಬ್ಲಮ್ ನ ನೋಡೋಣ. ಓಕೆ, ಒಂದು ರೈಲು 800 ಮೀಟರ್ ಉದ್ದದ ಒಂದು ಸೇತುವೆಯನ್ನು 100 ಸೆಕೆಂಡುಗಳಲ್ಲಿ ಹಾಗೂ 400 ಮೀಟರ್ ಉದ್ದದ ಮತ್ತೊಂದು ಸೇತುವೆಯನ್ನು 60 ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ದಾಟುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? ಎಕ್ಸಾಕ್ಟ್ಲಿ ಜಸ್ಟ್ ಸಿಮಿಲರ್ ಟು ದ ಪ್ರೀವಿಯಸ್ ಪ್ರಾಬ್ಲಮ್. ಇಲ್ಲಿಯೂ ಕೂಡ ನಮಗೆ ಒಂದೇ ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗ್ತಾ ಇರುವಂತ ಒಂದು ಟ್ರೈನ್ ಇದೆ. ಅದು 800 ಮೀಟರ್ ಒಂದು ಸೇತುವೆ, ಅಲ್ಲಿ ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿದ್ರು, ಇಲ್ಲಿ ಬ್ರಿಡ್ಜ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 800 ಮೀಟರ್ ಒಂದು ಸೇತುವೆನ 100 ಸೆಕೆಂಡ್ಸ್ ಅಲ್ಲಿ ದಾಟುತ್ತೆ. ಇನ್ನೊಂದು ಬ್ರಿಡ್ಜ್ ಇದೆ, 400 ಮೀಟರ್ ಇದೆ ಅದರ ಉದ್ದ, ಅದನ್ನ 60 ಸೆಕೆಂಡ್ಗಳಲ್ಲಿ ದಾಟುತ್ತೆ. ಹಾಗಾದ್ರೆ
ರೈಲಿನ ಉದ್ದ ಎಷ್ಟು. ರೈಲಿನ ಉದ್ದ ನಾವು ಯಾವಾಗ್ಲೂ ಡಿಸ್ಟೆನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. ಸೊ ಒಂದೇ ಸ್ಪೀಡ್ ಇರೋದ್ರಿಂದ ಸ್ಪೀಡ್ ಅಂತ ಬರ್ಕೊಳ್ಳಿ. ಇಲ್ಲಿ ಎರಡು ಸೇತುವೆಗಳನ್ನು ದಾಟುತ್ತೆ ಅದು. ಡಿಸ್ಟೆನ್ಸ್ ನ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಸೇತುವೆ ಉದ್ದ ಪ್ಲಸ್ ರೈಲಿನ ಉದ್ದ, ಅದನ್ನೇ ಎಕ್ಸ್ ಅಂದ್ಕೊಳ್ಳೋಣ ಇಲ್ಲಿ. ಅಂಡ್ ಅದಕ್ಕೆ ತಗೊಂಡಿರೋ ಟೈಮ್ ಎಷ್ಟಿದೆ, ಅದು ಟೈಮ್ ಎಷ್ಟು, 100 ಸೆಕೆಂಡ್ಗಳಲ್ಲಿ ದಾಟುತ್ತೆ ಅದು. ಓಕೆ, ಸೊ ಇಲ್ಲಿ ಫ್ಯಾಕ್ಟರ್ಸ್ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನಾನು ಡೈರೆಕ್ಟ್ ಆಗಿ ಬರ್ಕೋತಾ ಇದ್ದೀನಿ. ಇಲ್ಲ, ಇಲ್ಲಿ ಕಿಲೋಮೀಟರ್ ಅಲ್ಲಿ ಕೊಟ್ಟಿದ್ರೆ ನಾನು ಇಲ್ಲಿ ಕನ್ವರ್ಷನ್ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಸೆಕೆಂಡ್ಸ್ ನ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮೀಟರ್ ಪರ್ ಸೆಕೆಂಡ್ ಇದು. ಓಕೆ, ಸೊ 400 ಮೀಟರ್ 60 ಸೆಕೆಂಡ್. ಸೊ ಇನ್ನೊಂದು ಡಿಸ್ಟೆನ್ಸ್ ಏನಿದೆ, ಇನ್ನೊಂದು ಡಿಸ್ಟೆನ್ಸ್ ಇನ್ನೊಂದು ಸೇತುವೆ, ಅದ್ರ ಉದ್ದ 400 ಮೀಟರ್. ಮತ್ತೆ ರೈಲಿನ ಉದ್ದ ಫಿಕ್ಸ್ ಇರುತ್ತಲ್ವಾ, ಅದು ಎಕ್ಸ್ ರೈಲಿನ ಉದ್ದ. ಅದು ಸ್ಪೀಡ್ ಹೆಂಗೆ ಸೇಮ್ ಇರುತ್ತೆ, ಹಂಗೆ ರೈಲಿನ ಉದ್ದ ಕೂಡ ಸೇಮ್ ಇರುತ್ತೆ. ಟೈಮ್ ಎಷ್ಟು ತಗೊಳುತ್ತೆ, ಅದು 60 ಸೆಕೆಂಡ್ಸ್ ನ ತಗೋತಾ ಇದೆ. ಅಂಡ್ ದಿಸ್ ಬೋತ್ ಆರ್ ಈಕ್ವಲ್. ಸ್ಪೀಡ್ ಆಫ್ ದಿಸ್ ಈಸ್ ಈಕ್ವಲ್ ಟು ಸ್ಪೀಡ್ ಆಫ್ ದಿಸ್. ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಎರಡನ್ನು ಡಿವೈಡ್ ಮಾಡಿ 800 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 400 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 60. ಓಕೆ, ಸೊ 0 ಕ್ಯಾನ್ಸಲ್ ಮಾಡಿ, 2 3 6, 2 5 10. ಸೊ ಈ ಕಡೆ 3 ಇದೆ, ಇಲ್ಲಿ 5 ಇದೆ. 3ನ್ನ ಈ ಕಡೆ ತಗೊಳ್ಳಿ, 8 3 2400. ಓಕೆ, ಅಂಡ್ 3x. ಓಕೆ, ಈಸ್ ಈಕ್ವಲ್ ಟು 5ನ್ನ ಆ ಕಡೆ ತಗೊಂಡ್ರೆ 5 4 20, ಅಂದ್ರೆ 2000 ಪ್ಲಸ್ 5x. ಓಕೆ, ಸೊ 3x ನ ಆ ಕಡೆ ಕಳಿಸಿ, 2000ನ ಈ ಕಡೆ ತಗೊಳ್ಳಿ. 3x ಆ ಕಡೆ ಕಳಿಸಿದ್ರೆ 5x ಮೈನಸ್ 3x ಆಗುತ್ತೆ ಅದು. ಅದನ್ನ ನಾನು ಲೆಫ್ಟ್ ಸೈಡಿಗೆ ಬರ್ಕೊಂಡೆ ಅಷ್ಟೇ, ಕನ್ಫ್ಯೂಷನ್ ಏನಿಲ್ಲ. 2000 ಈ ಕಡೆ ತಗೋತೀನಿ, ಅವಾಗ ನನಗೇನಾಗುತ್ತೆ 2400 ಪ್ಲಸ್ 2000. ಓಕೆ, ಸೊ 5x minus 3x is equal to 2x and 2x is equal to 400. 2x is equal to 400. So therefore x is equal to 200 meters. 200 meters ಅನ್ನೋದು ಏನು, ಆ ಟ್ರೈನ್ ನ ಉದ್ದ, ಆ ರೈಲಿನ ಉದ್ದ 200 ಮೀಟರ್ಸ್. ಅರ್ಥ ಆಯ್ತಲ್ವಾ? ಸೊ ನಾವು 8 ಪ್ರಾಬ್ಲಮ್ಸ್ ನ ನೋಡಿದ್ವಿ. ಇವೆಲ್ಲ ಬೇಸಿಕ್ ಪ್ರಾಬ್ಲಮ್ಸ್. ಇದರಲ್ಲಿ 2 ರೂಲ್ ನ ಅಪ್ಲೈ ಮಾಡಿದೀವಿ ನಾವು. ಲೆಂತ್ ಇಲ್ಲದೆ ಇರುವಂತ ಯಾವುದೇ ಆಬ್ಜೆಕ್ಟ್, ವ್ಯಕ್ತಿ, ಕಂಬ, ಕಲ್ಲು, ಮರ, ಈ ತರದ ಯಾವುದೇ ಆಬ್ಜೆಕ್ಟ್ ನ ದಾಟ್ತಾ ಇರ್ಬೇಕಾದ್ರೆ ರೈಲಿನ ಉದ್ದನೇ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಿರುತ್ತೆ. ಸೆಕೆಂಡ್ ಕೇಸ್ ಅಲ್ಲಿ ಉದ್ದ ಇರೋ ಅಂತವು, ಲೆಂತ್ ಇರೋ ಅಂತ ಯಾವ್ದಾದ್ರು ವೇನ ದಾಟ್ತಾ ಇದ್ರೆ ಅದು ಟನಲ್ ಆಗಿರ್ಬಹುದು, ಅಥವಾ ಒಂದು ರೋಡ್ ಆಗಿರ್ಬಹುದು, ಅಥವಾ ಒಂದು ಪ್ಲಾಟ್ಫಾರ್ಮು, ಸೇತುವೆ, ಏನಾದ್ರೂ ಆಗಿರ್ಬೋದು. ಅದಕ್ಕೆ ಲೆಂತ್ ಅಂತ ಸ್ಪೆಸಿಫೈ ಮಾಡಿದ್ರೆ ಪ್ರಾಬ್ಲಮ್ ಅಲ್ಲಿ, ಆ ಲೆಂತ್ ನು ಟ್ರೈನ್ ಲೆಂತ್ ನು ಆಡ್ ಮಾಡಿದ್ರೆ ಟೋಟಲ್ ಡಿಸ್ಟೆನ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಬೇಸಿಕ್ ಪ್ರಾಬ್ಲಮ್ಸ್ ನ ನೋಡಿದ್ವಿ. ಅರ್ಥ ಆಯ್ತಲ್ವಾ? ಸೊ ಇವು 8 ಪ್ರಾಬ್ಲಮ್ಸ್ ನ ಇದ್ರ ಜೊತೆಗೆ ನೀವು ಒಂದಿಷ್ಟು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಬೇಸಿಕ್ ಪ್ರಾಬ್ಲಮ್ಸ್ ನಿಮ್ಗೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಬರುವಂತ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೆಕೆಂಡ್ ಪಾರ್ಟ್ ಅಲ್ಲಿ ನಾವ್ ಏನ್ ಮಾಡೋಣ ಅಂದ್ರೆ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಚೇಸಿಂಗ್ ಅಂಡ್ ಕ್ರಾಸಿಂಗ್ ಟ್ರೈನ್ಸ್. ಇದಕ್ಕೆ ಇನ್ನೊಂದಿಷ್ಟು ಬೇರೆ ರೂಲ್ಸ್ ಬರ್ತವೆ. ಜೊತೆಗೆ ಕ್ರಾಸಿಂಗು, ಚೇಸಿಂಗು, ಅದ್ರ ಜೊತೆಗೆ ಕಮಿಂಗ್ ಟುಗೆದರ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ, ಡೈರೆಕ್ಷನ್ ಕೂಡ ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ಆಗಿ ಇಂಟ್ರೊಡ್ಯೂಸ್ ಆಗುತ್ತೆ. ಓಕೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ರೆ ಯಾವ ಟೈಮ್ಗೆ ಬಂದು ಮೀಟ್ ಆಗ್ತವೆ, ಇಲ್ಲ ಯಾವ ಡಿಸ್ಟೆನ್ಸ್ ಅಲ್ಲಿ ಮೀಟ್ ಆಗ್ತವೆ, ಆ ತರದ್ದು ವೆರಿ ವೆರಿ ಕಾಂಪ್ಲೆಕ್ಸ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಸೆಕೆಂಡ್ ಪಾರ್ಟ್ ಅಲ್ಲಿ ಬರ್ತವೆ ನಿಮ್ಗೆ. ಓಕೆನಾ? ಸೊ ಲೆಟ್ ಅಸ್ ಮೀಟ್ ಇನ್ ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಸೆಷನ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.